ಮುದ್ದು ಹಾಡು ಹಾಡಿ ಹಾಡಿ ಖುಷಿಯಲ್ಲಿ ಕನ್ನಡ ಅಕ್ಷರ ಕಲಿಯೋಣ. ಚಿಟ್ಟೆ ಹಾರಿ ಕರೆಯಿತು, ಕೋಗಿಲೆ ಹಾಡು ಹೇಳಿತು, ಮುದ್ದು ಮುದ್ದು ಅಕ್ಷರಗಳು. ಬನ್ನಿ ಎಲ್ಲರೂ ಕಲಿಯೋಣ ಸ್ವರಗಳು. ಆ ಅಂದರೆ ಅಮ್ಮ, ನನ್ನ ಮುದ್ದು ಅಮ್ಮ, ಪ್ರೀತಿ ಕೊಡುವ ಅಮ್ಮ, ಮಡಿಲಲ್ಲಿ ತೂಗುವ ಅಮ್ಮ. ಅಂದರೆ ಆನೆ, ದೊಡ್ಡ ದೊಡ್ಡ ಆನೆ, ತೂಗುತ್ತಿರುವ ಸೊಂಡಿಲು ನಿಧಾನ ನಡೆಯುವ ಆನೆ. ಈ ಅಂದರೆ ಇಲಿ, ಚಿಕ್ಕ ಚಿಕ್ಕ ಇಲಿ, ಚುರುಕು ಚುರುಕು ಓಡುತ್ತೆ, ಮೂಲೆ ಮೂಲೆ ನೋಡುತ್ತೆ ಇಲಿ. ಈ ಅಂದರೆ ಈರುಳ್ಳಿ, ಸುತ್ತಾದ ಈರುಳ್ಳಿ, ಅಡುಗೆಯಲ್ಲಿ ಬಳಸುವ ಈರುಳ್ಳಿ. ಹೂ ಅಂದರೆ ಉಪ್ಪು, ಊಟದ ಉಪ್ಪು, ಸ್ವಲ್ಪ ಹಾಕಿದರೆ ಸಾಕು ರುಚಿ ಕೊಡುವ ಉಪ್ಪು. ಹೂ ಅಂದರೆ ಊಟ, ಬಿಸಿ ಬಿಸಿ ಊಟ ತಿಂದರೆ ಖುಷಿ ಕೊಡುತ್ತದೆ ರುಚಿಯಾದ ಊಟ. ರು ಅಂದರೆ ಋಷಿ, ಧ್ಯಾನ ಮಾಡುವ ಋಷಿ, ಶಾಂತಿ ಮಾತು ಹೇಳುತ್ತಾ ಒಳ್ಳೆಯ ದಾರಿ ತೋರಿಸುವ ಋಷಿ. ಎ ಅಂದರೆ ಎಲೆ, ಹಸಿರು ಹಸಿರು ಎಲೆ, ಗಾಳಿಯ ಜೊತೆ ತೂಗುತ್ತಾ ಚಂದವಾಗಿ ನಗುತ್ತಿದೆ ಎಲೆ. ಏ ಅಂದರೆ ಏಣಿ, ಮೇಲೆ ಏರುವ ಏಣಿ, ಒಂದು ಹೆಜ್ಜೆ ಮತ್ತೊಂದು ಹೆಜ್ಜೆ ಜಾಗ್ರತೆಯ ಸ್ನೇಹಿ ಏಣಿ. ಐ ಅಂದರೆ ಐದು, ಬೆರಳಲ್ಲಿ ಇದೆ ಐದು, ಒಂದು ಎರಡು ಮೂರು ನಾಲ್ಕು, ಕೈಯಲ್ಲಿ ಕುಣಿಯುವ ಐದು. ಓ ಅಂದರೆ ಒಂಟೆ, ಎತ್ತರದ ಒಂಟೆ, ಮರಳಿನ ದಾರಿ ನಡೆಯುತ್ತಾ ಸಾವಕಾಶ ಹೋಗುವ ಒಂಟೆ. ಓ ಅಂದರೆ ಓಡು, ಬೇಗ ಬೇಗ ಓಡು, ಆಟದ ಮೈದಾನ ತುಂಬ ಸ್ನೇಹಿತರ ಜೊತೆ ಓಡು. ಔ ಅಂದರೆ ಔಷಧ, ಆರೋಗ್ಯದ ಔಷಧ, ಅಮ್ಮ ಹೇಳಿದ ಸಮಯಕ್ಕೆ ತಗೊಳ್ಳುವ ಒಳ್ಳೆಯ ಔಷಧ. ಅಂದರೆ ಅಂಗಳ, ಮನೆ ಮುಂದೆ ಅಂಗಳ, ಓಡಿ ಆಡಿ ಕುಣಿಯಲು ಸಂತೋಷದ ಚಿಕ್ಕ ಅಂಗಳ. ಅಂದರೆ ಅಹ, ಖುಷಿಯಾದಾಗ ಆಹಾ, ಹೂವು ಹಣ್ಣು ನೋಡಿ ನಾವು ಮುಗ್ಧವಾಗಿ ಹೇಳುವ ಆಹಾ. ವ್ಯಂಜನಗಳು, ಕ ಅಂದರೆ ಕಪಿ, ಮರ ಏರುವ ಕಪಿ, ಕೊಂಬೆಯಿಂದ ಕೊಂಬೆಗೆ ಜಿಗಿದು ತಮಾಷೆ ಮಾಡುವ ಕಪಿ. ಖ ಅಂದರೆ ಖಡ್ಗ, ಮಿನುಗುವ ಖಡ್ಗ, ಕಥೆಯೊಳಗೆ ಕಾಣುವ ಸುಂದರ ಖಡ್ಗ. ಗ ಅಂದರೆ ಗಿಡ, ಹಸಿರು ಹಸಿರು ಗಿಡ, ನೀರು ಕೊಟ್ಟರೆ ಬೆಳೆಯುತ್ತೆ, ಮನೆ ಅಲಂಕರಿಸುವ ಗಿಡ. ಘ ಅಂದರೆ ಘಂಟೆ, ಟಿಂಗ್ ಟಿಂಗ್ ಘಂಟೆ, ಮೃದುವಾಗಿ ಮೊಳಗಿದಾಗ ಮನಸ್ಸೆಳೆಯುವ ಘಂಟೆ. ಚ ಅಂದರೆ ಚಂದ್ರ, ಬೆಳಗಿನ ಚಂದ್ರ, ರಾತ್ರಿ ಆಕಾಶದಲ್ಲಿ ಹೊಳೆಯುವ ತಂಪು ಕೊಡುವ ಚಂದ್ರ. ಛ ಅಂದರೆ ಛತ್ರಿ, ಮಳೆಯಲ್ಲಿ ಛತ್ರಿ, ತೆರೆದು ಹಿಡಿದ ಕ್ಷಣದಲ್ಲೇ ನೆನೆಯದಂತೆ ಕಾಯುವ ಛತ್ರಿ. ಜ ತಂದರ ಜಿಂಕೆ, ಸುಂದರ ಜಿಂಕೆ, ಜಿಗಿದು ಜಿಗಿದು ಓಡುತ್ತಾ ಕಾಡು ತುಂಬ ಸುತ್ತುವ ಜಿಂಕೆ. ಜ ಅಂದರೆ ಜೋರಿ, ಜಲ ಜಲ, ಜೋರಿ, ಮೇಲಿನಿಂದ ಕೆಳಗೆ ಹರಿದು ತಂಪು ಕೊಡುವ ಜೋಲಿ. ಧ
ಅಂದರೆ ಥಮಟೆ ಥಮ್ ಥಮ್ ಥಮಟೆ ಹಬ್ಬದ ದಿನ ಬಾರಿಸಿದರೆ ಕೈ ತಟ್ಟಿಸುವ ಥಮಟೆ ತಾರೆ ಅಂದರೆ ಅಣ್ಕಣ್ ಬಾಗಿಲಾಸದ ದುಡ್ಡು ಅಣ್ಕಣ್ ಯಾರು ಬಂದರು ನೋಡೋಣ ಎನ್ನಿಸುವ ಅಣ್ಕಣೆ ದ ಅಂದರೆ ದಪ್ಪಿ ಚಿಕ್ಕದಾದ ದಪ್ಪಿ ಆಟದ ವಸ್ತು ಇಡಲು ಸಹಾಯ ಮಾಡುವ ದಪ್ಪಿ ಭ ಅಂದರೆ ರೋಲು ಬಂ ಬಂ ಬೋಲು ಬಾರಿಸಿದರೆ ಮಕ್ಕಳು ಕುಣಿದು ನಗುವಾದೋಲು ಟ ಅಂದರೆ ತಟ್ಟೆ ಊಟದ ಮುದ್ದು ತಟ್ಟೆ ಅನ್ನ ಸಾರು ಪಲ್ಯ ಜೊತೆ ತುಂಬಿ ನಿಲ್ಲುವ ತಟ್ಟೆ ಥ ಅಂದರೆ ಥರ್ಮಾಮೀಟರ್ ಜ್ವರ ನೋಡೋಡು ಥರ್ಮಾಮೀಟರ್ ದೇಹದ ಬಿಸಿ ಹೇಳುತ್ತಾ ಸಹಾಯ ಮಾಡುವ ಥರ್ಮಾಮೀಟರ್ ದ ಅಂದರೆ ದೀಪ ಮಿನುಗುವ ದೀಪ ಇರುಳು ದೂರ ಮಾಡುವ ಬೆಳಕು ಕೊಡುವ ದೀಪ ಧ ಅಂದರೆ ಧನುಸ್ಸು ಬಾಗಿದ ಧನುಸ್ಸು ಬಿಲ್ಲಿನಂತೆ ಕಾಣುವ ವೀರರು ಹಿಡಿಯುವ ಧನುಸ್ಸು ನಾ ಅಂದರೆ ನಾಯಿ ಬೌ ಬೌ ನಾಯಿ ಮನೆ ಕಾಪಾಡಿ ಬಾಲಾಡಿಸುವ ಸ್ನೇಹದ ಮುದ್ದು ನಾಯಿ ಪಾ ಅಂದರೆ ಪಾಪ ಮುದ್ದದ ಪಾಪ ನಗುತ್ತ ಕುಣಿದು ಕೈ ತಟ್ಟಿ ಮನಗೆಲ್ಲುವ ಪಾಪ ಪ ಅಂದರೆ ಫಲ ಸಿಹಿಯಾದ ಫಲ ತಿಂದರೆ ಶಕ್ತಿ ಕೊಡುವ ಆರೋಗ್ಯದ ಫಲ ಬ ಅಂದರೆ ಬಾಳೆ ಹಳದಿ ಹಳದಿ ಬಾಳೆ ಸಿಪ್ಪೆ ತೆಗಿ ತಿಂದರೆ ಸಿಹಿ ಕೊಡುವ ಬಾಳೆ ಭ ಅಂದರೆ ಭಾಲು ದಪ್ಪದ ಭಾಲು ದುಂಬಿ ದುಂಬಿ ನಡೆಯುವ ನಗುವ ಧರಿಸುವ ಭಾಲು ಮ ಅಂದರೆ ಮಗು ಚಿನ್ನದ ಮಗು ಆಡಿ ಹಾಡಿ ನಗು ಹಂಚುವ ಮನೆಯ ಮುದ್ದು ಮಗು ಯಾ ಅಂದರೆ ಯಾನ ಸುತ್ತುವ ಯಾನ ಹೊಸ ಜಾಗ ತೋರಿಸುವ ಸಂತೋಷದ ಯಾನ ರ ಅಂದರೆ ರಥ ಗುಳಗುಳ ರಥ ಚಕ್ರ ತಿರುಗಿ ಬರುವ ರಾಜನ ಮುದ್ದು ರಥ ಲಾ ಅಂದರೆ ಲಡ್ಡು ಸಿಹಿಯಾದ ಲಡ್ಡು ಒಂದನ್ನು ತಿಂದರೆ ಇನ್ನೊಂದು ಬೇಕು ಎನ್ನಿಸುವ ಲಡ್ಡು ಓ ಅಂದರೆ ವನ ಹಸಿರು ವನ ಮರ ಹಕ್ಕಿ ಜಿಂಕೆ ಇರುವ ಜೀವ ತುಂಬಿದ ವನ ಶಾ ಅಂದರೆ ಶಾಲೆ ಮುದ್ದದ ಶಾಲೆ ಅಕ್ಷರ ಕಲಿಯುವ ಸಂತೋಷದ ಶಾಲೆ ಹಾ ಹ ಅಂದರೆ ಖಡ್ರಸ ಊಟದ ಖಡ್ರಸ ಸಿಹುಲಿ ಕಹಿ ಸೇರಿ ರುಚಿ ತುಂಬುವ ಖಡ್ರಸ ಸ ಅಂದರೆ ಸಸಿ ಚಿಕ್ಕದಾದ ಸಸಿ ನೀರು ಹಾಕಿ ಬೆಳೆಸಿದರೆ ದೊಡ್ಡ ಮರವಾಗುವ ಸಸಿ ಹ ಅಂದರೆ ಹಸು ಶಾಂತಿಯಾದ ಹಸು ಹಾಲು ಕೊಟ್ಟು ನಮಗೆಲ್ಲ ಉಪಕಾರ ಮಾಡುವ ಹಸು